ರಾಮ ಭಕ್ತರಿದ್ದ ರೈಲಿಗೆ ಬೆಂಕಿ ಹಾಕುವ ಬೆದರಿಕೆ. ಈಗ ಸದ್ಯಕ್ಕೆ ಹೊಸಪೇಟೆ ರೈಲು ನಿಲ್ದಾಣಕ್ಕೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕೆಂದರೆ ಇವತ್ತು 11 ಗಂಟೆಗೆ ಹಿಂದೂಪರ ಸಂಘಟನೆಯವರು ಅಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. 11 ಗಂಟೆಗೆ ಹಿಂದೂ ಸಂಘಟನೆಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಹೊಸಪೇಟೆ ರೈಲ್ವೆ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಇನ್ಸಿಡೆಂಟ್ ನಡೆದಿದ್ದು ಅಲ್ಲಿ. ಅವ್ರು ಯಾರು ಹಿಂದೂ ಭಕ್ತರಿದ್ದ ರೈಲಿಗೆ ಹತ್ತಿ ಧಮಕಿ ಹಾಕ್ತಾರೆ, ರೈಲಿಗೆ ಬೆಂಕಿ ಹಚ್ತೀನಿ ಅಂತಂದರೆ ಅವ್ರು ಯಾರು, ಅಲ್ಲಿ ತನಕ ಬಿಟ್ಟಿದ್ದು ಹೇಗೆ, ಇದು ಈಗ ಸದನದಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಸರ್ಕಾರದ ವತಿಯಿಂದ ಗೃಹ ಸಚಿವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಆಮೇಲೆ ಲೋಕಲ್ ಪೊಲೀಸರು ನೋಡ್ಕೋತಾರೆ ಬಿಡ್ರಿ ಅಂತ ಹೇಳ್ಬಿಟ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡೆಯೋಣ. ಎಸ್ ನವೀನ್, ಇವಾಗ ಯಾರು ಪ್ರೊಟೆಸ್ಟ್ ಮಾಡ್ತಾ ಇರೋದು, ರೈಲ್ವೆ ಸ್ಟೇಷನ್ಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ? ಅರವಿಂದ್, ಸದ್ಯ ನಾವಿರೋದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ರೈಲ್ವೆ ನಿಲ್ದಾಣದಲ್ಲಿರುವಂಥದ್ದು. ಸದ್ಯ ನೋಡಿದ್ರೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಪೊಲೀಸರು ಈ ಒಂದು ರೈಲ್ವೆ ನಿಲ್ದಾಣವನ್ನು ಸುತ್ತುವರೆದಿರುವಂಥದ್ದು. ಸಾಕಷ್ಟು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಈಗ ಸಂಪೂರ್ಣವಾಗಿ ರೈಲ್ವೆ ನಿಲ್ದಾಣ ಖಾಲಿಯಾಗಿರುವಂಥದ್ದು. ಕಾರಣ, ಯಾರು ಕೂಡ ಆ ಪ್ರಯಾಣಿಕರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಇಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ DR ವಾಹನಗಳನ್ನು ತರಿಸಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿರುವಂಥದ್ದು. ಸರಿಸುಮಾರು 11 ಗಂಟೆ 12 ಗಂಟೆ ಸುಮಾರಿಗೆ ಹಿಂದೂಪರ ಕಾರ್ಯಕರ್ತರು, ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರುವಂಥದ್ದು. ಕಾರಣ, ನಿನ್ನೆ 4 ಜನರು ಏನೊಂದು ಆರೋಪಿಗಳೇನಿದ್ದಾರೆ ಅವರನ್ನ ಹಿಡಿದು ರೈಲ್ವೆ ಪೊಲೀಸರಿಗೆ ಕರಸೇವಕರು ರಾಮಭಕ್ತರು ಒಪ್ಪಿಸಿದ್ರು ಕೂಡ ಅವರನ್ನ ಬಂಧನ ಮಾಡದೆ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ನಂತರ ಅವರು ರಾಮಭಕ್ತರ ಇರ್ತಕ್ಕಂಥ ರೈಲ್ಗೆ ನುಗ್ಗಿ ರಾಮಭಕ್ತರಿಗೆ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ. ಹೀಗಾಗಿ ಇದನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಉಳಿದಂತಹ 4 ಜನರನ್ನ ಬಂಧನ ಮಾಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ರೈಲ್ವೆ ನಿಲ್ದಾಣದ ಸಂಪೂರ್ಣವಾಗಿ ಪೊಲೀಸರ ಭದ್ರತೆಯಲ್ಲಿರುವಂತದ್ದು. ಯಾರು ಕೂಡ ಅಹಿತಕರವಾದಂತಹ ಘಟನೆ ನಡೀಬಾರದು. ನಂತರ ಪ್ರಯಾಣಿಕರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಪ್ರವೇಶವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಪೊಲೀಸರು ಈ ಅಹಿತಕರ ಘಟನೆ ನಡೆಯದಂತೆ ರೈಲ್ವೆ ನಿಲ್ದಾಣವನ್ನ ಸುತ್ತುವರೆದಿರುವಂತದ್ದು. ಅರವಿಂದ್. ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಪ್ರೊಟೆಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಪ್ರತಿಭಟನಾಕಾರರನ್ನು ಒಳಕ್ಕೆ ಬಿಡಬಾರ್ದು, ಆಮೇಲೆ ಅದು ಡಿಸ್ಟರ್ಬ್ ಮಾಡಬಾರ್ದು. ರೈಲ್ವೆ ಸ್ಟೇಷನಲ್ಲಿ ರೈಲುಗಳು ಬರ್ತಿರ್ತವೆ ಹೋಗ್ತಿರ್ತವೆ, ಪ್ರಯಾಣಿಕರು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಇವರು ಪ್ರತಿಭಟನೆ ಅಂತ ಅಂದ್ಬಿಟ್ಟು ಅಲ್ಲಿ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ.